ಸ್ನೇಹಿತರೆ ನಮಸ್ಕಾರ. ಕನ್ನಡ ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಮತ್ತು ರ್ಯಾಪರ್ ಚಂದನ್ ಶೆಟ್ಟಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿ ನಂತರ ಇಬ್ಬರ ನಡುವೆ ಸರಿಯಾಗಿ ಸಂಸಾರ ಸಾಗಿಸೋಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇಬ್ಬರು ಕೂಡ ಪರಸ್ಪರ ಒಪ್ಪಿಗೆಯಿಂದನೇ ತುಂಬ ಮ್ಯೂಚುವಲ್ ಆಗಿ ಡಿವೋರ್ಸನ್ನು ಮಾಡಿಕೊಂಡು ತುಂಬ ಕೂಲಾಗಿ ಹೊರಗಡೆ ಬರ್ತಾರೆ. ಆದರೆ ಇವರು ಹೊರಗಡೆ ಬಂದ ಬಳಿಕನೂ ಕೂಡ ಈಗ ಇವರ ಈ ಮದುವೆ ಮತ್ತು ಇವರ ಆಲೋಚನೆಯ ಬಗ್ಗೆ ಚರ್ಚೆಗಳು ಮಾತ್ರ ನಿಂತಿರಲಿಲ್ಲ. ಒಂದು ಕಡೆ ನಿವೇದಿತಾ ಗೌಡ ಈ ಡಿವೋರ್ಸ್ ಆದ ಬಳಿಕ ತುಂಬ ಬೋಲ್ಡ್ ಆ್ಯಂಡ್ ಬ್ಯೂಟಿಫುಲ್ ಆಗಿ ಕಾಣಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಚಂದನ್ ಶೆಟ್ಟಿ ತನ್ನ ಕೆಲಸದ ಕಡೆ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡಿ ಈ ನೋವನ್ನು ಮರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಿವೇದಿತಾ ಗೌಡ ಊರೂರು ಸುತ್ತಕೊಂಡು ತುಂಡು ಬಟ್ಟೆಯನ್ನು ಹಾಕ್ಕೊಂಡು ಫೋಟೋವನ್ನು ತೆಕ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುವಂಥ ಯತ್ನವನ್ನು ಮಾಡ್ತಿದ್ದಾರೆ. ಒಂದು ರೀತಿಯಲ್ಲಿ ಈಗ ಈ ಕೊಟ್ಟಿಗೆಯಿಂದ ಬಿಟ್ಟಂಥ ದನದ ರೀತಿಯಾಗಿದ್ದಾರೆ ನಿವೇದಿತಾ ಗೌಡ. ಆದರೆ ಈಗ ನಿವೇದಿತಾ ಗೌಡ ಮನಸ್ಸಿನಲ್ಲಿದ್ದಂತಹ ಒಂದು ಆಲೋಚನೆ ಮತ್ತು ನಿವೇದಿತಾ ಗೌಡಗೆ ಈಗ ಮುಂದೆ ಎರಡನೇ ಮದುವೆ ಆದರೆ ಯಾರನ್ನು ಆಗಬಹುದು ನಿವೇದಿತಾ ಗೌಡ ಅನ್ನೋದ್ರ ಬಗ್ಗೆ ಒಂದು ಸುಳಿವು ಕೂಡ ಸಿಕ್ಕಿದೆ ಮತ್ತು ಆಕೆ ಆಲೋಚನೆ ಬಗ್ಗೆಯೂ ಕೂಡ ಒಂದಷ್ಟು ಮಾಹಿತಿಗಳು ಲಭ್ಯವಾಗಿದ್ದಾವೆ. ಏನದು ಹೇಳ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಬಿಗ್ ಬಾಸ್ ಖ್ಯಾತಿಯ ನಿವೇದಿತಾ ಗೌಡ ಮತ್ತು ರ್ಯಾಪರ್ ಚಂದನ್ ಶೆಟ್ಟಿ ಪರಸ್ಪರ ಪ್ರೀತಿಸಿ ಮದುವೆ ಆದವರು. ಬಿಗ್ ಬಾಸ್ ಮನೆಯಲ್ಲಿ ಅವರಿಬ್ಬರು ಅಣ್ಣ ತಂಗಿ ಅಂತಲೇ ಇದ್ದರು. ಆದರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಬಳಿಕ ಪರಸ್ಪರ ಪ್ರೀತಿಸಿ ಅದ್ದೂರಿಯಾಗಿ ಮದುವೆಯನ್ನು ಆಗಿದ್ದರು. ಆದರೆ ಬಿಗ್ ಬಾಸ್ ಜೋಡಿ ಖುಷಿಯಾಗಿ ಸಂಸಾರವನ್ನು ಮಾಡ್ತಾರೆ, ಇನ್ನೇನು ಗುಡ್ ನ್ಯೂಸ್ ಕೊಟ್ಟೇ ಬಿಡ್ತಾರೆ ಅನ್ನೋಷ್ಟರ ಹೊತ್ತಿಗೆ ಇಬ್ಬರ ಡಿವೋರ್ಸ್ ಅನೌನ್ಸ್ಮೆಂಟ್ ಶಾಕು ಎಲ್ಲರನ್ನು ಕೂಡ ದಂಗುಪಡಿಸಿತ್ತು. ಯಾಕಂತ ಹೇಳಿದ್ರೆ ಅಷ್ಟು ಗುಟ್ಟಾಗಿ ಈ ಡಿವೋರ್ಸ್ ಮ್ಯೂಚುವಲ್ ಆಗಿ ನಡೆದು ಕೊನೆಯ ದಿನ ಎಲ್ರಿಗೂ ಕೂಡ ಗೊತ್ತಾಗಿತ್ತು. ರ್ಯಾಪರ್ ಆಗಿ ಗುರುತಿಸಿಕೊಂಡಿರುವಂಥ ಚಂದನ್ ಶೆಟ್ಟಿ ಅವರಿಗೆ ಮೊದಲಿನಿಂದನೂ ಕೂಡ ಅಪಾರವಾದಂಥ ಅಭಿಮಾನಿಗಳಿದ್ದಾರೆ. ಇನ್ನು ರೀಲ್ಸ್ ಮಾಡೋದ್ರ ಮೂಲಕ ಫೇಮಸ್ ಆಗಿದ್ದಂಥ ನಿವೇದಿತಾ ಗೌಡ ಅವರು ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ಹೆಚ್ಚಿನ ಅಭಿಮಾನಿಗಳನ್ನು ಗಳಿಸಿದರು. ಅಲ್ಲಿಂದ ಇವರ ಕ್ರೇಜ್ ಹೆಚ್ಚಾಯಿತು. ಆದರೆ ನಿವೇದಿತಾ ಮತ್ತು ಚಂದನ್ ಶೆಟ್ಟಿ ಡಿವೋರ್ಸ್ ಬಳಿಕ ನಿವೇದಿತಾ ಗೌಡ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಟ್ರೆಂಡಿಂಗ್ನಲ್ಲಿದ್ದಾರೆ. ಕಾರಣ ಇಷ್ಟೇ, ಅವರ ತುಂಡುಡುಗೆಯ ಫೋಟೋಸ್ಗಳು, ವಿಡಿಯೋಸ್ಗಳು, ರೀಲ್ಸ್ಗಳು. ಹೌದು, ನಿವೇದಿತಾ ಹಾಗೂ ಚಂದನ್ ಶೆಟ್ಟಿ ಡಿವೋರ್ಸ್ ಬಳಿಕ ನಿವೇದಿತಾನ ಹೆಚ್ಚು ಸುದ್ದಿಯಲ್ಲಿ ಇರುವಂಥದ್ದು. ದಿನಕ್ಕೊಂದು ಬೋಲ್ಡ್ ಅವತಾರದಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಸುದ್ದಿ ಆಗ್ತಿರುವಂಥ ನಿವೇದಿತಾ ಗೌಡಗೆ ಹೆಚ್ಚೆಚ್ಚು ಬ್ಯಾಡ್ ಕಮೆಂಟ್ಗಳೇ ಹರಿದು ಬರ್ತಿದ್ದಾವೆ. ಆದರೆ ಇದ್ಯಾವುದಕ್ಕೂ ಕೂಡ ನಿವೇದಿತಾ ಗೌಡ ತಲೆ ಕೆಡಿಸ್ಕೊಳ್ತಾನೇ ಇಲ್ಲ ಅನ್ನೋದು ಸ್ಪಷ್ಟ. ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಪರಸ್ಪರ ಪ್ರೀತಿಸಿ ಮದುವೆಯಾಗಿ 4 ವರ್ಷಗಳ ಬಳಿಕ ಹೊಂದಾಣಿಕೆ ಆಗ್ತಿಲ್ಲ ಅನ್ನುವಂಥ ಕಾರಣವನ್ನು ನೀಡಿ ಪರಸ್ಪರ ಒಪ್ಪಿಗೆ ಮೇರೆಗೆ ವಿಚ್ಛೇದನವನ್ನು ಪಡೆದಿದ್ದಾರೆ. ಸದ್ಯ ಮೂವ್ ಆನ್ ಆಗಿರುವಂಥ ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ತಮ್ಮ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಹೀಗಿರುವಾಗಲೇ ನಿವೇದಿತಾ ಗೌಡ ಅವರ ಹಳೆ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ನಾನು ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ಎನ್ನುವಂತಹ ವಿಚಾರವನ್ನು ನಿವೇದಿತಾ ಗೌಡ ಹೇಳ್ಕೊಂಡಿರುವಂಥ ಹಳೆ ವಿಡಿಯೋ ಈಗ ಸದ್ದು ಮಾಡ್ತಾ ಇದೆ. 3 ವರ್ಷದ ಹಿಂದೆ ನಿವೇದಿತಾ ಗೌಡ ಹೇಳಿದಂಥ ವಿಡಿಯೋ ಇದಾಗಿದ್ದು, ನಿವೇದಿತಾ ಗೌಡ ತಮ್ಮದೇ ಯೂಟ್ಯೂಬ್ ಚಾನಲನ್ನು ಹೊಂದಿದ್ದು, ಅದೇ ಯೂಟ್ಯೂಬ್ ಚಾನಲ್ನಲ್ಲಿ 3 ವರ್ಷಗಳ ಹಿಂದೆ ನಿವೇದಿತಾ ಗೌಡ ಒಂದು ವಿಡಿಯೋವನ್ನು ಮಾಡಿದರು. ಮೈ ಗೌನ್ ಕಲೆಕ್ಷನ್ ಅನ್ನುವಂಥ ವಿಡಿಯೋದಲ್ಲಿ ತಮ್ಮ ಬಳಿ ಇರುವಂತಹ ತರಹೇವಾರಿ ಗೌನ್ಗಳ ಬಗ್ಗೆ ಸಬ್ಸ್ಕ್ರೈಬರ್ಸ್ಗಳಿಗೆ ಮಾಹಿತಿಯನ್ನು ಕೊಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದೇ ವಿಡಿಯೋದಲ್ಲಿ ತಮ್ಮ ವೆಡ್ಡಿಂಗ್ ಗೌನ್ ಬಗ್ಗೆಯೂ ಕೂಡ ನಿವೇದಿತಾ ಗೌಡ ಮಾತನಾಡಿದರು. ನಿವೇದಿತಾ ಗೌಡ ತಮ್ಮ ರಿಸೆಪ್ಷನ್ಸ್ ಬಗ್ಗೆ ಮಾತನಾಡ್ತಿರುವಾಗಲೇ ನನ್ನ ಈ ರಿಸೆಪ್ಷನ್ಸ್ ಗೌನನ್ನು ನೋಡಿದ್ರೆ ನನಗೆ ನನ್ನ ಬಾಲ್ಯ ನೆನಪಾಗ್ತಿದೆ. ನಾನು ಕ್ರಿಶ್ಚಿಯನ್ ಆಗಬೇಕು, ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಬಾಲ್ಯದಲ್ಲೇ ಆಸೆ ಪಟ್ಟಿದ್ದೆ. ಯಾಕಂದರೆ ಕ್ರಿಶ್ಚಿಯನ್ನನ್ನು ಮದುವೆ ಆದರೆ ಮದುವೆಯಲ್ಲಿ ಗೌನ್ ಹಾಕಿಕೊಳ್ಳಬಹುದು ಅಂತೇಳಿ ಅಂದ್ಕೊಂಡಿದ್ದೆ. ಈಗಲೂ ನನ್ನ ಮದುವೆ ರಿಸೆಪ್ಷನಲ್ಲಿ ಗೌನ್ ಧರಿಸಿದ್ದೆ. ಇದು ನನ್ನ ರಿಸೆಪ್ಷನ್ಸ್ ಗೌನ್. ಇದನ್ನು ನನ್ನ ರಿಸೆಪ್ಷನ್ಗೆ ಬಿಟ್ಟು ನಾನು ಎಲ್ಲೂ ಕೂಡ ಹಾಕಿಕೊಂಡಿಲ್ಲ. ಇದನ್ನು ಲಿಫ್ಟ್ ಮಾಡೋದಕ್ಕೂ ಕೂಡ ಸಾಧ್ಯವಿಲ್ಲ, ಅಷ್ಟು ಭಾರ ಇದೆ ಅಂತಲೂ ಕೂಡ ತಮ್ಮ ಹಳೆಯ ವಿಡಿಯೋದಲ್ಲಿ ನಿವೇದಿತಾ ಗೌಡ ಹೇಳಿದರು. ಹೀಗಾಗಿ ಈ ವಿಡಿಯೋ ಈಗ ಸಖತ್ ಟ್ರೆಂಡಿಂಗ್ನಲ್ಲಿದೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಈ ನಡುವೆ ಮತ್ತೊಂದು ಅನುಮಾನವೂ ಕೂಡ ಹುಟ್ಟುವಂತೆ ಮಾಡಿದೆ. ಏನದು? ಈಗ ಒಂದು ವೇಳೆ ನಿವೇದಿತಾ ಎಲ್ಲಾದರೂ ಮದುವೆಯನ್ನು ಆದರೆ, ಈಗಾಗಲೇ ಒಂದು ಸಲ ಶೆಟ್ರನ್ ಮದುವೆ ಆಗಿದ್ದಾರೆ, ಯಾರನ್ನ? ಚಂದನ್ ಶೆಟ್ಟಿಯನ್ನು. ಈಗ ಮತ್ತೇನಾದರೂ ಮದುವೆ ಆಗುವಂಥ ಆಲೋಚನೆಗೆ ಬಂದರೆ ಮತ್ತೆ ಕ್ರಿಶ್ಚಿಯನನ್ನೇ ಮದುವೆ ಆಗ್ತಾರಾ? ಎರಡನೇ ಮದುವೆ ಆಗುವಂಥ ಆಲೋಚನೆ ಬಂದರೆ ಕ್ರಿಶ್ಚಿಯನನ್ನೇ ಮದುವೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಎತ್ತಿದೆ. ಯಾಕೆ? ಈಗ ಈ ಒಂದು ಸನ್ನಿವೇಶಗಳನ್ನು ನೋಡ್ತಾ ಇದ್ದರೆ ನಿವೇದಿತಾ ಗೌಡಗೆ ತುಂಬ ಬೋಲ್ಡ್ ಆ್ಯಂಡ್ ತುಂಬ ಹಾಟಾಗಿ ಇರುವಂಥದ್ದು ತುಂಬ ಇಷ್ಟ ಆಗಿದೆ. ನಿವೇದಿತಾ ಗೌಡ ಎಲ್ಲೂ ಕೂಡ ತುಂಬ ಸಾಂಪ್ರದಾಯಿಕ
ಉಡುಗೆ ತೊಡುಗೆಗಳಲ್ಲಿ ಎಲ್ಲೂ ಕೂಡ ಕಾಣಿಸ್ಕೊಳ್ತಿಲ್ಲ. ಈಕೆ ಎಲ್ಲ ಕಡೆಯೂ ಕೂಡ ಹಾಟಾಗಿ ಮತ್ತು 2 ಪೀಸ್ ಬಟ್ಟೆಗಳಲ್ಲೇ ಕಾಣಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ನಡುವೆ ಒಂದು ವೇಳೆ ಕ್ರಿಶ್ಚಿಯನ್ ಹುಡುಗನನ್ನು, ಅದರಲ್ಲೂ ಕೂಡ ಫಾರಿನ್ ಹುಡುಗನನ್ನು ಮದುವೆ ಆದರೆ ಇದೆಲ್ಲದಕ್ಕೂ ಕೂಡ ಕಡಿವಾಣ ಬೀಳೋದಿಲ್ಲ ಅನ್ನೋದು ಈಕೆಯ ಆಲೋಚನೆ ಇರಬಹುದು ಅನ್ನೋದು ಕೂಡ ಗೊತ್ತಾಗ್ತಿದೆ. ಇನ್ನು ಈಕೆಯ ಅಮ್ಮ, ಈಕೆಯ ಅಪ್ಪ ಏನೂ ಕೂಡ ಹೇಳೋದಿಲ್ವ ಇವಳಿಗೆ ಅನ್ನುವಂಥ ಪ್ರಶ್ನೆಯನ್ನು ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ದು ಕೂಡ ಇದೆ. ಆಕೆಯ ಬಟ್ಟೆ, ಆಕೆಯ ಜೀವನ, ಆಕೆ ಇಷ್ಟ, ಫೈನ್. ಬಟ್ ಆದರೆ ಆಕೆ ಸಾರ್ವಜನಿಕ ಜೀವನದಲ್ಲಿ ಇರೋಳು ಅನ್ನೋದನ್ನು ಮರೆತಿದ್ದಾಳೆ. ಇವರೆಲ್ಲರೂ ಕೂಡ ಒಂದು ಆಲೋಚನೆಯನ್ನು ಮಾಡಬೇಕು. ಇವರು ಸಾರ್ವಜನಿಕ ಜೀವನಕ್ಕೆ ಬಂದ ಮೇಲೆ ಇವರನ್ನು ಫಾಲೋ ಮಾಡುವಂಥ 4 ಜನ ಇರ್ತಾರೆ. ಇವರನ್ನು ಫಾಲೋ ಮಾಡುವಂಥ 4 ಜನ ಮಕ್ಕಳು ಇರ್ತಾರೆ. ಅವರ ಮನಸ್ಸಿನ ಮೇಲೆ ಯಾವ ರೀತಿ ಇದೆಲ್ಲದೂ ಕೂಡ ಪರಿಣಾಮ ಬೀರಬಹುದು ಅನ್ನೋದನ್ನು ಕೂಡ ನೀವು ಆಲೋಚನೆ ಮಾಡಲೇಬೇಕು. ಒಂದು ವೇಳೆ ನೀವು ಈ ಆಲೋಚನೆಯನ್ನು ಮಾಡದೇ ಇದ್ದರೆ ನಿಮಗೆ ಇದರ ಏಟು ಕೂಡ ಬೀಳೋದ್ರಲ್ಲಿ ಡೌಟ್ ಇಲ್ಲ. ಒಂದು. ಎರಡನೇದು, ಈಗ ಸ್ಪಷ್ಟವಾಗಿ ಗೊತ್ತಾಗ್ತಿದೆ, ಏನು ಈ ಎಲ್ಲ ಆಲೋಚನೆಗಳಿಂದ ನಿವೇದಿತಾ ಗೌಡ ಹೊರಗಡೆ ಬರದೇ ಇದ್ರೂ ಕೂಡ ನಿವೇದಿತಾ ಗೌಡಗೆ ಅಪಾಯ ಫಿಕ್ಸ್. ಯಾಕಂತ ಹೇಳಿದ್ರೆ ಈಗಾಗಲೇ ಒಮ್ಮೆ ಜೀವನದಲ್ಲಿ ಏಟನ್ನು ತಿಂದಿದ್ದಾರೆ. ಆ ಏಟೆ ಸರಿಯಾಗಿ ಬಿದ್ದಿದೆ. ಈ ಏಟಿನಿಂದ ಮೇಲೇಳೋದಕ್ಕೇ ಸಾಕಷ್ಟು ಸಮಯ ಬೇಕು. ಈಗ ಅದರ ನಡುವೆ ಮತ್ತೆ ಬೇರೆ ಬೇರೆ ವಿವಾದಗಳನ್ನು ಮೈ ಮೇಲೆ ಹೇಳ್ಕೊಳ್ಳೋದ್ರ ಮೂಲಕ ಇನ್ನಷ್ಟು ವಿವಾದಗಳನ್ನು ತಲೆ ಮೇಲೆ ಹಾಕ್ಕೊಳ್ಳೋದು ಎಷ್ಟು ಸರಿ ಅನ್ನೋಂಥದ್ದು ಈಗ ಪೋಷಕರು ಕೂಡ ಆಲೋಚನೆ ಮಾಡಲೇಬೇಕು. ನಿವೇದಿತಾ ಗೌಡ ಈ ಹಿಂದೆ ಹೇಳಿದಂತಹ ವಿಡಿಯೋನೇ ಆಗಿದ್ರು ಕೂಡ ಈಗ ಮತ್ತೆ ಚರ್ಚೆಗೆ ಬಂತಿರೋದು ಸಾಕಷ್ಟು ಅರ್ಥ ಇದೆ. ಒಂದು, ನಿವೇದಿತಾ ಗೌಡ 2ನೇ ಮದುವೆನ ಆಗ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. ಆದರೆ ಯಾರನ್ನು ಆಗ್ತಾರೆ ಅದು ಸದ್ಯಕ್ಕಿರುವಂಥ ಡೌಟು, ಸದ್ಯಕ್ಕಿರುವಂಥ ಪ್ರಶ್ನೆ. ಅದಕ್ಕೆ ಉತ್ತರವನ್ನು ಕೊಡಬೇಕಾಗಿದ್ದು ನಿವೇದಿತಾ ಗೌಡ ಮಾತ್ರ. ಬಟ್ ನಿವೇದಿತಾ ಗೌಡ 2ನೇ ಮದುವೆ ಆದರೂ ಕೂಡ ಆ ಹುಡುಗನ ಜೊತೆಗೆ ಎಷ್ಟು ಸಮಯ ಸಂಸಾರವನ್ನು ಮಾಡಬಹುದು? ಯಾಕಂತ ಹೇಳಿದ್ರೆ ನಿವೇದಿತಾ ಗೌಡ ಕನಸುಗಳೇ ಬೇರೆ, ನಿವೇದಿತಾ ಗೌಡ ಜೀವನ ಶೈಲಿಯೇ ಬೇರೆ. ನಿವೇದಿತಾ ಗೌಡ ಒಂದು ಬೇರೆ ರೀತಿಯಾಗಿ ಬದುಕುವಂತಹ ಆಸೆಗಳನ್ನು, ಅಭಿಲಾಷೆಗಳನ್ನು ಇಟ್ಕೊಂಡಿರುವಂಥ ಹೆಣ್ಮಗಳು. ಆಕೆಯ ಆಸೆ ಮತ್ತು ಆಕೆಯ ಅಭಿಲಾಷೆಗಳನ್ನು ಫುಲ್ಫಿಲ್ ಮಾಡುವಂತಹ ಹುಡುಗ ಎಲ್ಲಿದ್ದಾನೆ? ಭಾರತದ ಕಲ್ಚರನ್ನು ಪಾಲಿಸುವಂತಹ ಯಾರಿಗೂ ಕೂಡ ಅದು ಸಾಧ್ಯವಿಲ್ಲ. ನೇರವಾಗಿ ಹೇಳಬೇಕು ಅಂದರೆ ಫಾರಿನರ್ನ ಬಿಟ್ಟರೆ ನಿವೇದಿತಾ ಗೌಡ ಲೋಕಲ್ಸ್ನ ಮದುವೆ ಆಗೋದಕ್ಕೆ ಸಾಧ್ಯವೂ ಕೂಡ ಇಲ್ಲ. ಅನಂತರ ಮತ್ತೊಂದು ವಿಚಾರವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು. ನಿವೇದಿತಾ ಗೌಡ ಮದುವೆ ಆಗುವಂಥ ಹುಡುಗ ನಿನ್ನ ನೋಡ್ಕೋ, ನಾನು ನನ್ನ ನೋಡ್ಕೋ ಅನ್ನೋ ರೀತಿಯಲ್ಲಿ ಇದ್ದರೆ ಮಾತ್ರ ಒಂದು ರೀತಿಯಲ್ಲಿ ಅವರ ಸಂಸಾರ ನೆಮ್ಮದಿಯಾಗಿ ಸಾಗ್ಬೋದು. ಇಲ್ಲವಾದರೆ ಈ ಸಂಸಾರದಲ್ಲಿ ಮತ್ತೆ ಭಿನ್ನಾಭಿಪ್ರಾಯಗಳು ಬರೋದು 100ಕ್ಕೆ 100 ಖಚಿತ ಅನ್ನೋದರಲ್ಲಿ ಡೌಟೇ ಇಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ನಿವೇದಿತಾ ಗೌಡ ಈ ಮಾತಿನ ಬಗ್ಗೆ, ಕ್ರಿಶ್ಚಿಯನ್ ಹುಡುಗನನ್ನು ಮದುವೆ ಆಗಬೇಕು ಅನ್ನುವಂಥ ಮಾತಿನ ಬಗ್ಗೆ, ಮತ್ತು 2ನೇ ಮದುವೆ ಆದರೆ ಕ್ರಿಶ್ಚಿಯನನ್ನೇ ಮದುವೆ ಆಗ್ಬೋದು ಅಂತೇಳಿ ನಿಮಗೂ ಕೂಡ ಅನಿಸುತ್ತಾ? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.